ಆತ್ಮೀಯ SSLC ವಿದ್ಯಾರ್ಥಿಗಳೆಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ SSLC ವಾರ್ಷಿಕ ಪರೀಕ್ಷೆಗೆ ಸಂಖ್ಯಾಶಾಸ್ತ್ರ ಪಾಠದಿಂದ ಕೇಳಲಾಗುವ 1 ಅಂಕದ ಪ್ರಶ್ನೋತ್ತರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ವಿಶೇಷವಾಗಿ ಈ ವಿಡಿಯೋ ಗಣಿತ ವಿಷಯ ಕಷ್ಟ ಎನ್ನುವ ವಿದ್ಯಾರ್ಥಿಗಳಿಗೆ ಸಿದ್ಧಪಡಿಸಿದ್ದು, ಇದರ ಸದುಪಯೋಗವನ್ನು ಎಲ್ಲ ವಿದ್ಯಾರ್ಥಿಗಳು ಪಡೆದುಕೊಳ್ಳಿ. ಅದೇ ರೀತಿ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ನೋಡಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಂಖ್ಯಾಶಾಸ್ತ್ರದಲ್ಲಿ ಒಟ್ಟು ಬ್ಲೂ ಪ್ರಿಂಟ್ ಪ್ರಕಾರ 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಸಂಖ್ಯಾಶಾಸ್ತ್ರದಲ್ಲಿ 1 ಅಂಕದ 2 ಪ್ರಶ್ನೆಗಳನ್ನು ಕೇಳುವ ಕಾರಣ ಇಲ್ಲಿ 1 ಅಂಕದ ಪ್ರಶ್ನೋತ್ತರಗಳನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. 1 ಅಂಕದ ಪ್ರಶ್ನೆಗಳು ಹೀಗಿವೆ. ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಇಲ್ಲಿ ಕೆಲವೊಂದಿಷ್ಟು ಮಾದರಿ ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೆ ತಕ್ಕನಾಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಮನೆಯಲ್ಲಿ ನೀವು ಬಿಡಿಸಬೇಕಾಗತ್ತೆ. ಮೊದಲ ಪ್ರಶ್ನೆ, ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಈ ಒಂದು ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅಂತ ಬರ್ಕೊಂಡ್ರೆ ನಿಮಗೆ ವರ್ಗಾಂತರದ ಮಧ್ಯಬಿಂದುವನ್ನು ಕಂಡುಹಿಡಿಬಹುದು. ಎರಡನೇ ಪ್ರಶ್ನೆ, ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದು ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಯಾವ ರೀತಿ ಕಂಡುಹಿಡಿಯೋದಪ್ಪ ಅಂದರೆ, ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಬೆಲೆ ಯಾವುದಿದೆ? ಇಲ್ಲಿ ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಬೆಲೆ 12 ಇದೆ. ಇದರ ವರ್ಗಾಂತರ 30ರಿಂದ 40 ಇದೆ. ಈ ಒಂದು 30ರಿಂದ 40 ವರ್ಗಾಂತರದಲ್ಲಿ ಕೆಳಮಿತಿ 30 ಆಗಿರುತ್ತೆ, ಮೇಲ್ಮಿತಿ 40 ಆಗಿರುತ್ತೆ. ಹಾಗಾಗಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ 30 ಆಗಿದೆ. ಇದರಲ್ಲಿ ಇನ್ನೊಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಏನಪ್ಪ ಅಂದರೆ ಈ ಒಂದು ಬಹುಲಕವಿರುವ ವರ್ಗಾಂತರದ ಮೇಲ್ಮಿತಿ ಬರೆಯಿರಿ ಅಂತಲೂ ಕೂಡ ಎಕ್ಸಾಮ್ನಲ್ಲಿ ಕೇಳ್ಬೋದು. ಹಾಗಾಗಿ ಮೇಲ್ಮಿತಿ 40 ಆಗಿರುತ್ತೆ. ಮೂರನೇ ಪ್ರಶ್ನೆ, ಈ ಕೇಂದ್ರೀಯ ಪ್ರವೃತ್ತಿಯ ಅಳತೆಯನ್ನು ಲೆಕ್ಕಿಸಲು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿತೇವೆ. ಯಾವ ಕೇಂದ್ರೀಯ ಪ್ರವೃತ್ತಿಯ ಅಳತೆಯನ್ನು ಲೆಕ್ಕಿಸಲು ಸಂಚಿತ ಆವೃತ್ತಿಯನ್ನು ಕಂಡುಹಿಡಿತೇವಪ್ಪ ಅಂದರೆ, ಮಧ್ಯಾಂಕವನ್ನು ಅಳತೆಯನ್ನು ಲೆಕ್ಕಿಸಲು ಸಂಚಿತ ಆವೃತ್ತಿಯನ್ನು ನಾವೇನು ಮಾಡ್ತೇವೆ? ಕಂಡುಹಿಡಿತೇವೆ. ಮಧ್ಯಾಂಕದಲ್ಲಿ ನಮಗೆ ಸಂಚಿತ ಆವೃತ್ತಿ ಎನ್ನುವ ಭಾಗ ಬರುತ್ತೆ. ಹಾಗಾಗಿ ಮಧ್ಯಾಂಕ ಕಂಡುಹಿಡಿಯುವಾಗ ಸಂಚಿತ ಆವೃತ್ತಿಯನ್ನು ನಾವಿಲ್ಲಿ ಕಂಡುಹಿಡ್ಕೊಳ್ತೀವಿ. ನಾಲ್ಕನೇ ಪ್ರಶ್ನೆ, ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಯಾವುದು ಅಂತ ಕೇಳಿದ್ದಾರೆ. ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳ ನಡುವಿನ ಪ್ರಾಯೋಗಿಕ ಸಂಬಂಧ ಅಂದರೆ ಒಂದು ಸೂತ್ರ ಇದೆ, 1 ಬಹುಲಕ ಪ್ಲಸ್ 2 ಸರಾಸರಿ = 3 ಮಧ್ಯಾಂಕ ಆಗಿರುತ್ತೆ. ಇದನ್ನು ಸುಲಭವಾಗಿ ಯಾವ ರೀತಿ ನೆನ್ಪಿಟ್ಕೋಬೋದಪ್ಪ ಅಂದರೆ, ಬಸಮ್ಮ ಅಂದರೆ ಬ 1 ಪ್ಲಸ್ ಸರಾಸರಿ 2 ಸರಾಸರಿ = 3 ಮಧ್ಯಾಂಕ. ಬ ಅಂದರೆ 1 ಬಹುಲಕ, ಅಂದರೆ 2 ಸರಾಸರಿ, ಮೂರನೇ ಅಕ್ಷರ ಆಗಿರೋದ್ರಿಂದ 3 ಮಧ್ಯಾಂಕ. ಈ ರೀತಿ ನೆನ್ಪಿಟ್ಕೋಬೋದು. 4ನೇ ಪ್ರಶ್ನೆ. 5ನೇ ಪ್ರಶ್ನೆ, ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ಬೋದು. ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ L ಪ್ಲಸ್ (n/2 - CF / F × H. ಇಲ್ಲಿ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರವನ್ನು ಒಂದು ಪ್ರಶ್ನೆಯಾಗಿ ಕೇಳೋದಾದರೆ, ಇದರಲ್ಲಿ ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು. ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಕೊಟ್ಟು L ಅಂದರೆ ಏನು ಅಂತ ಕೇಳ್ಬೋದು. ಹಾಗಾದರೆ ಮಧ್ಯಾಂಕ ಕಂಡುಹಿಡಿಯುವ ಸೂತ್ರದಲ್ಲಿ L ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಆಗಿರುತ್ತೆ. ಅದೇ ರೀತಿ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಕೊಟ್ಟು H ಅಂದರೆ ಏನು ಅಂತ ಕೇಳ್ಬೋದು. H ಅಂದರೆ ಆ ಒಂದು ವರ್ಗಾಂತರದ ಗಾತ್ರ ಆಗಿರುತ್ತೆ. ಅದೇ ರೀತಿ ಮಧ್ಯಾಂಕ ಕಂಡುಹಿಡಿಯುವ ಸೂತ್ರ ಕೊಟ್ಟು CF ಅಂದರೆ ಏನು ಅಂತ ಕೇಳ್ಬೋದು. CF ಅಂದರೆ ಸಂಚಿತ ಆವೃತ್ತಿ. ಅದೇ ರೀತಿ ಮಧ್ಯಾಂಕವನ್ನು ಸೂತ್ರ ಕೊಟ್ಟು F ಅಂದರೆ ಏನು ತಿಳಿಸಿ ಅಂತ ಕೇಳಿದಾಗ ಮಧ್ಯಾಂಕವಿರುವ ವರ್ಗಾಂತರ ಆವೃತ್ತಿ ಆಗಿರುತ್ತೆ. ಇದಿಷ್ಟು ಮಧ್ಯಾಂಕ ಕಂಡುಹಿಡಿಯುವ ಸೂತ್ರದ ಮೇಲಿನ ಪ್ರಶ್ನೆಗಳು. 6ನೇ ಪ್ರಶ್ನೆ, ವರ್ಗಾಂತರ 10ರಿಂದ 24 ಇದರ ಮಧ್ಯ ಬಿಂದುವನ್ನು ಬರೀರಿ ಅಂತ ಕೇಳ್ಬೋದು. ಇದೇ ರೀತಿ ಹಲವಾರು ಪ್ರಶ್ನೆ ಕೇಳ್ಬೋದು. ಇದಕ್ಕೊಂದು ಉದಾಹರಣೆ ನಾನು ಮಾತ್ರ ಕೊಟ್ಟಿದ್ದೀನಿ. ಇದಕ್ಕೆ ತಕ್ಕನಾಗಿ ಹಲವಾರು ಪ್ರಶ್ನೆಗಳಿಗೆ ನೀವು ಬರೆದು ಇದರ ಜ್ಞಾನವನ್ನು ಪಡ್ಕೊಳ್ಬೋದು. 10ರಿಂದ 24ರ ಮಧ್ಯ ಬಿಂದುವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 10ರಿಂದ 24ರ ಮಧ್ಯ ಬಿಂದು ಹೇಗತ್ತಪ್ಪ ಅಂದರೆ, 10 ಪ್ಲಸ್ 24 ಡಿವೈಡೆಡ್ ಬೈ 2 ಅಂದರೆ 10ನ್ನು 24ರೊಂದಿಗೆ ಕೂಡಿಸಿದಾಗ 34 ಬರುತ್ತೆ. 34ನ್ನು 2ರಿಂದ ಭಾಗಿಸಿದಾಗ 17 ಬರುತ್ತೆ. ಹಾಗಾಗಿ 10 ಮತ್ತು 24ರ ಮಧ್ಯ ಬಿಂದು 17 ಆಗುತ್ತೆ. 7ನೇ ಪ್ರಶ್ನೆ, ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವು ಪ್ರಾಪ್ತಾಂಕಗಳ ಡ್ಯಾಶ್ ಆಗಿದೆ ಅಂತ ಕೇಳಿದ್ದಾರೆ. ದತ್ತ ಪ್ರಾಪ್ತಾಂಕಗಳಲ್ಲಿ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆಯ ಮೌಲ್ಯವು ಪ್ರಾಪ್ತಾಂಕಗಳ ಬಹುಲಕ ಆಗಿದೆ. ಬಹುಲಕ ಅಂದರೆ ಅತಿ ಹೆಚ್ಚು ಸಲ ಪುನರಾವರ್ತಿಸುವ ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಇದು ಬಹುಲಕ ಆಗಿದೆ. ಮುಂದಿನ ಪ್ರಶ್ನೆ 8ನೇ ಪ್ರಶ್ನೆ, ನೇರ ವಿಧಾನ ಮೂಲಕ
ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ಬೋದು. ನೇರ ವಿಧಾನದ ಮೂಲಕ ಸರಾಸರಿಯನ್ನು ಕಂಡುಹಿಡಿಯುವ ಸೂತ್ರ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಇದನ್ನು ಇನ್ನೂ ಸುಲಭವಾಗಿ ನೆನ್ಪಿಟ್ಕೋಬೋದು. ಸರಾಸರಿ ಎಕ್ಸ್ ಬಾರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಅಂತನಾದರೂ ಬರಿಬೋದು. 9ನೇ ಪ್ರಶ್ನೆ, ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಯಾವುದು? ಮಧ್ಯಾಂಕವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ಮಧ್ಯಾಂಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರಾಕೆಟ್ n/2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್ಚಾಗಿರುತ್ತೆ. ಈ ಹಿಂದೆನೇ ಈ ರೀತಿ ಒಂದು ಪ್ರಶ್ನೆ ತಿಳಿಸಿದ್ದೆ. ಎಲ್ ಅಂದರೆ ಏನು ಅಂತ ಕೇಳ್ಬೋದು, n/2 ಅಂದರೆ ಏನಂತ ಕೇಳ್ಬೋದು, ಸಿ ಎಫ್ ಅಂದರೆ ಏನಂತ ಕೇಳ್ಬೋದು, ಎಫ್ ಅಂತ ಏನಂತ ಕೇಳ್ಬೋದು, ಹೆಚ್ ಅಂದರೆ ಏನಂತ ಕೇಳ್ಬೋದು. ಎಲ್ ಅಂದರೆ ವರ್ಗಾಂತರದ ಕೆಳಮಿತಿಯಾಗಿರುತ್ತೆ, ಸಿ ಎಫ್ ಅಂದರೆ ಆ ಒಂದು ಸಂಚಿತ ಆವೃತ್ತಿಯಾಗಿರುತ್ತೆ, ಎಫ್ ಅಂದರೆ ಮಧ್ಯಾಂಕವಿರುವ ವರ್ಗಾಂತರದ ಆವೃತ್ತಿಯಾಗಿರುತ್ತೆ, ಹೆಚ್ ಅಂದರೆ ವರ್ಗಾಂತರದ ಗಾತ್ರ ಆಗಿರುತ್ತೆ. 10ನೇ ಪ್ರಶ್ನೆ, ಬಹುಲಕವನ್ನು ಕಂಡುಹಿಡಿಯುವ ಸೂತ್ರ ಯಾವುದು? ಬಹುಲಕ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಇಂಟು ದಿ ಬ್ರಾಕೆಟ್ F1 ಮೈನಸ್ F0 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ F1 ಮೈನಸ್ F0 ಮೈನಸ್ F2 ಇಂಟು ಹೆಚ್ ಆಗಿರುತ್ತೆ ಬಹುಲಕ. ಈ ಒಂದು ಬಹುಲಕದ ಸೂತ್ರದಲ್ಲಿ ಎಲ್ ಅಂದರೆ ಇಲ್ಲೂ ಕೂಡ ವರ್ಗಾಂತರದ ಕೆಳಮಿತಿಯಾಗಿರುತ್ತೆ, ಹೆಚ್ ಅಂದರೆ ವರ್ಗಾಂತರದ ಗಾತ್ರ ಆಗಿರುತ್ತೆ. 11ನೇ ಪ್ರಶ್ನೆ, ಸರಾಸರಿ 27 ಮಧ್ಯಾಂಕ 33 ಆಗಿರುವ ದತ್ತಾಂಶದ ಬಹುಲಕ ಕಂಡುಹಿಡಿಯಿರಿ. ಇಲ್ಲಿ ಕೂಡ ಸರಾಸರಿ 27 ಆಗಿದೆ, ಮಧ್ಯಾಂಕ 30 ಆಗಿದೆ. ಹಾಗಾದರೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂದಾಗ ಅಗೇನ್ ನಾನಿಲ್ಲಿ ಬಸಮ್ಮ ಸೂತ್ರವನ್ನು ಅಪ್ಲೈ ಮಾಡ್ತೀನಿ. ಬ ಅಂದರೆ 1 ಬಹುಲಕ ಪ್ಲಸ್ ಸ ಅಂದರೆ 2 ಸರಾಸರಿ ಈಸ್ ಈಕ್ವಲ್ ಟು ಮ 3 ಮಧ್ಯಾಂಕ. 1ನೇ ಅಕ್ಷರ ಬ ಅಂದರೆ 1 ಬಹುಲಕ, ಸ 2ನೇ ಅಕ್ಷರ 2 ಸರಾಸರಿ, ಮ 3ನೇ ಅಕ್ಷರ ಆಗಿರೋದ್ರಿಂದ 3 ಮಧ್ಯಾಂಕ. 1 ಬಹುಲಕ ಪ್ಲಸ್ 2 ಸರಾಸರಿ ಈಸ್ ಈಕ್ವಲ್ ಟು 3 ಮಧ್ಯಾಂಕ ಸೂತ್ರವನ್ನು ಹಾಕಿಕೊಂಡಾಗ ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಈ ಸೂತ್ರವನ್ನು ಕಂಪಲ್ಸರಿ ನಾವು ಹಾಕಿಕೊಂಡಾಗ ಇಲ್ಲೇ ಬಹುಲಕ ಕಂಡುಹಿಡಿಯಿರಿ ಅಂದರೂ ಕೇಳ್ಬೋದು, ಸರಾಸರಿನೂ ಕೇಳ್ಬೋದು, ಮಧ್ಯಾಂಕನೂ ಕೇಳ್ಬೋದು. ಇವೆಲ್ಲಕ್ಕೂ ಒಂದೇ ಸೂತ್ರ, 1 ಬಹುಲಕ ಪ್ಲಸ್ 2 ಸರಾಸರಿ 3 ಮಧ್ಯಾಂಕ. ಪ್ರಶ್ನೆ ಪ್ರಕಾರ ಬಹುಲಕವನ್ನು ಕಂಡುಹಿಡಿಬೇಕಾಗತ್ತೆ. ಬಹುಲಕ ಪ್ಲಸ್ 2 ಇಂಟು ಸರಾಸರಿ ಅಂದರೆ 27 ಈಸ್ ಈಕ್ವಲ್ ಟು 3 ಇಂಟು ಮಧ್ಯಾಂಕ ಅಂದರೆ 33. ಬಹುಲಕ ಪ್ಲಸ್ 2 ಇಂಟು 27 ಅಂದರೆ 54, 3ನ್ನು 33ರೊಂದಿಗೆ ಗುಣಿಸ್ಕೊಂಡಾಗ 99 ಆಗುತ್ತೆ. ಬಹುಲಕ ಈಸ್ ಈಕ್ವಲ್ ಟು ಪ್ಲಸ್ 54 ಬಲಗಡೆ ಹೋದಾಗ ಮೈನಸ್ 54 ಆಗುತ್ತೆ. ಹಾಗಾಗಿ 99 ಮೈನಸ್ 54 ಅಂದರೆ ಬಹುಲಕದ ಬೆಲೆ 45 ಆಗಿರುತ್ತೆ. ಇವುಗಳನ್ನು ಈ ಒಂದು ಲೆಕ್ಕವನ್ನು ನೀವು ಮನೆಯಲ್ಲಿ ಪ್ರಯತ್ನಿಸಿ, 1 ಅಂಕವು ಸುಲಭವಾಗಿ ನೀವು ಪಡೆದುಕೊಳ್ಳಿ. ಬಹುಲಕ 7 ಆದರೆ, ಸರಾಸರಿ 8 ಆದರೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಇನ್ನೊಂದ್ಸಲಿ ರಿಪೀಟ್ ಮಾಡ್ತೇನೆ, ಬಹುಲಕ 7 ಸರಾಸರಿ 8 ಆದರೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. 12ನೇ ಪ್ರಶ್ನೆ, ಮಧ್ಯಾಂಕವಿರುವ ವರ್ಗಾಂತರವನ್ನು ಬರೆಯಿರಿ. ಅವರೇ ಕೋಷ್ಟಕವನ್ನು ಕೊಡ್ತಾರೆ, ವರ್ಗಾಂತರ ಕೊಡ್ತಾರೆ, ಆವೃತ್ತಿ ಕೊಟ್ಟು ಸಂಚಿತ ಆವೃತ್ತಿಯನ್ನು ಅವರೇ ಕೊಡ್ತಾರೆ. ಇಲ್ಲಿ ಮಧ್ಯಾಂಕವಿರುವ ವರ್ಗಾಂತರ ಬರೆಯಿರಿ ಅಂತಾರೆ. ಆದರೆ ನೀವಿಲ್ಲಿ ಗಮನದಲ್ಲಿಡಬೇಕಾದ ಅಂಶ ಏನಪ್ಪ ಅಂದರೆ ಎನ್ ಬೆಲೆ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ಎನ್ ಬೆಲೆ 20 ಆಗಿದೆ. ಇದನ್ನು ಬೈ 2 ಮಾಡಬೇಕು. n/2 ಅಂದರೆ 20ರ ಅರ್ಧ. 20ರ ಅರ್ಧ ಎಷ್ಟು? 10. 10 ಅನ್ನೋದು ಸಂಚಿತ ಆವೃತ್ತಿಗೆ 10ಕ್ಕೆ ಸಮೀಪವಾದ ಬೆಲೆ ಸಂಚಿತ ಆವೃತ್ತಿಯಲ್ಲಿ ಹುಡುಕ್ರಿ. 10ಕ್ಕೆ ಸಮೀಪವಾಗಿರೋ ಬೆಲೆ 10 ಇಲ್ಲ, 11 ಇಲ್ಲ, 12 ಇಲ್ಲ, 13 ಇಲ್ಲ, 14 ಇದೆ. ಸಂಚಿತ ಆವೃತ್ತಿಯಲ್ಲಿ 14 ಇದೆ ನೋಡ್ರಿ. ಇಲ್ಲಿ ಇನ್ನೊಂದ್ಸಲ ಹೇಳ್ತೀನಿ, ಆವೃತ್ತಿಯಲ್ಲಿ ಎನ್ ಬೆಲೆ 20ನ್ನು ಕೊಟ್ಟಿರ್ತಾರೆ. ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಮಧ್ಯಾಂಕವಿರುವ ವರ್ಗಾಂತರವನ್ನು ಕಂಡುಹಿಡಿಯಿರಿ ಅಂತ ನಮಗೆ ಆವೃತ್ತಿನ ಅವರೇ ಕೊಟ್ಟು ಮತ್ತು ವರ್ಗಾಂತರವನ್ನು ಅವರೇ ಕೊಟ್ಟು ಸಂಚಿತ ಆವೃತ್ತಿನ ಅವರೇ ಕೊಟ್ಟಿರ್ತಾರೆ. ಜೊತೆಗೆ ಎನ್ ಬೆಲೆಯನ್ನು ಕೊಟ್ಟಿರ್ತಾರೆ. ಅದನ್ನು n/2 ಮಾಡಬೇಕು. ಇಲ್ಲಿ ಕೊಟ್ಟಿರುವ ಎನ್ ಬೆಲೆ 20 ಆಗಿರೋದ್ರಿಂದ 20/2 ಅಂದರೆ 10. ಈ 10 ಸಂಚಿತ ಆವೃತ್ತಿಯಲ್ಲಿ ಹತ್ತಿರವಾದ ಬೆಲೆ ಯಾವುದಿದೆಯಪ್ಪ ಅಂದರೆ 14 ಇದೆ. ಅದನ್ನು ನಾನು ಗುರ್ತು ಮಾಡಿದ್ದೀನಿ. ಆ ಒಂದು ಗುರ್ತು ಮಾಡಿದ ತಕ್ಕನಾಗಿ ಈ ಮಧ್ಯಾಂಕವಿರುವ ವರ್ಗಾಂತರ ಯಾವುದಿದೆಯಪ್ಪ ಅಂದರೆ 20ರಿಂದ 30. ಇದೇ ಪ್ರಶ್ನೆಗೆ ಇನ್ನೊಂದು ರೀತಿ ಪ್ರಶ್ನೆಯನ್ನು ಕೇಳ್ಬೋದು. ಇದೇ ಕೋಷ್ಟಕಕ್ಕೆ ತಕ್ಕಂತೆ ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾನಪ್ಪ ಅಂದರೆ, ಮಧ್ಯಾಂಕವಿರುವ ವರ್ಗಾಂತರ 20ರಿಂದ 30 ಈಗಾಗಲೇ ಕಂಡುಹಿಡಿದಿದ್ದೇವೆ. ಅದೇ ರೀತಿ ಮಧ್ಯಾಂಕವಿರುವ ಆವೃತ್ತಿ ಯಾವುದು? ಮಧ್ಯಾಂಕವಿರುವ ಆವೃತ್ತಿ 7 ಆಗಿದೆ. ಅದೇ ರೀತಿ ಮಧ್ಯಾಂಕವಿರುವ ಸಂಚಿತ ಆವೃತ್ತಿ ಯಾವುದು ಅಂತ ಕೇಳ್ಬೋದು. ಮಧ್ಯಾಂಕವಿರುವ ಸಂಚಿತ ಆವೃತ್ತಿ CF 14 ಆಗಿರುತ್ತೆ. ಅದರ ಹಿಂದಿನ ಆವೃತ್ತಿ CF ಆಗಿರುತ್ತೆ 7 ಆಗಿರುತ್ತೆ. ಇಲ್ಲಿ ಮಧ್ಯಾಂಕವಿರುವ ಆವೃತ್ತಿ 7 ಆಗಿರುತ್ತೆ. ಅದೇ ರೀತಿ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ ಅಂದರೆ 20ರಿಂದ 30. ಎಡಭಾಗದಲ್ಲಿರೋ 20 ಏನಾಗುತ್ತೆ? ವರ್ಗಾಂತರದ ಕೆಳಮಿತಿ ಆಗುತ್ತೆ. ಹಾಗಾಗಿ ಮಧ್ಯಾಂಕವಿರುವ ವರ್ಗಾಂತರದ ಕೆಳಮಿತಿ 20 ಆಗಿರುತ್ತೆ. ಅದೇ ರೀತಿ ಮಧ್ಯಾಂಕವಿರುವ ವರ್ಗಾಂತರದ ಮೇಲ್ಮಿತಿ 30 ಆಗಿರುತ್ತೆ. ಇದಿಷ್ಟು
ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಮಾದರಿ ಉತ್ತರಗಳಾಗಿರುತ್ತೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ, ಕೊಟ್ಟಿರುವ ಕೋಷ್ಟಕದಲ್ಲಿ ಬಹುಲಕವಿರುವ ವರ್ಗಾಂತರ ಬರೆಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೇ ರೀತಿ n/2 ಕಂಡಿಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, n/2 ಕಂಡಿಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಸಂಚಿತ ಆವೃತ್ತಿಯನ್ನು ಬರೆಯೋ ಅವಶ್ಯಕತೆ ಇರಲ್ಲ. ಬಹುಲಕ ಕೇಳಿದಾಗ ನಾವು ಯಾವುದೇ ರೀತಿ ಸಂಚಿತ ಬರೆಯೋಂಗಿಲ್ಲ, ಏನು ಬರೆಯೋಂಗಿಲ್ಲ. ಡೈರೆಕ್ಟಾಗಿ ಅವರು ಟೇಬಲ್ ಕೊಟ್ಟಿರ್ತಾರೆ, ಆ ಒಂದು ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಮೌಲ್ಯ ಯಾವುದಿರುತ್ತೆ ನೋಡ್ರಿ. ಬಹುಲಕದ ವಿಷಯದಲ್ಲಿ ಆವೃತ್ತಿಯಲ್ಲಿ ಅತ್ಯಂತ ಹೆಚ್ಚಿನ ಮೌಲ್ಯ ಯಾವುದಿದೆ? 8 ಇದೆ. ಅದನ್ನು ನೀವು ಗುರ್ತು ಮಾಡಿರಿ. ನಾವಿಲ್ಲಿ ಗುರ್ತು ಮಾಡಿದ್ದೇವೆ. ಇಲ್ಲಿ ಬಹುಲಕವಿರುವ ವರ್ಗಾಂತರ 3ರಿಂದ 5 ಇದೆ. ಇದರಲ್ಲಿ ಇನ್ನೊಂದಿಷ್ಟು ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ, ಬಹುಲಕವಿರುವ ಆವೃತ್ತಿಯನ್ನು ಬರೆಯಿರಿ ಅಂತ ಕೇಳ್ಬೋದು. ಬಹುಲಕವಿರುವ ಆವೃತ್ತಿ 8 ಆಗಿದೆ. ಅದೇ ರೀತಿ ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಬರೆಯಿರಿ ಅಂತಲೂ ಕೇಳ್ಬೋದು. ಬಹುಲಕವಿರುವ ವರ್ಗಾಂತರದ ಕೆಳಮಿತಿ 3 ಆಗಿರುತ್ತೆ. ಅದೇ ರೀತಿ ಬಹುಲಕವಿರುವ ವರ್ಗಾಂತರದ ಮೇಲ್ಮಿತಿ ಬರೆಯಿರಿ ಅಂತ ಕೇಳ್ಬೋದು. ಬಹುಲಕವಿರುವ ವರ್ಗಾಂತರದ ಮೇಲ್ಮಿತಿ 5 ಆಗಿರುತ್ತೆ. 14ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಒಂದು ಸರಣಿಯ ಮಧ್ಯಾಂಕವು ಸರಾಸರಿಗಿಂತ 3 ಹೆಚ್ಚಾಗಿದೆ. ಒಂದು ಸರಣಿಯ ಮಧ್ಯಾಂಕವು ಸರಾಸರಿಗಿಂತ 3 ಹೆಚ್ಚಾಗಿದೆ. ಹಾಗಾದರೆ ಬಹುಲಕವು ಸರಾಸರಿಗಿಂತ ಎಷ್ಟು ಹೆಚ್ಚಾಗಿದೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಪ್ರಶ್ನೆ ಪ್ರಕಾರ ಮಧ್ಯಾಂಕ ಎಷ್ಟಿದೆ? ಸರಾಸರಿಗಿಂತ 3 ಹೆಚ್ಚು. 3 ಹೆಚ್ಚಂದರೆ +3. ಹಾಗಾಗಿ ಮಧ್ಯಾಂಕ = ಸರಾಸರಿ +3 ಅಂತ ಬರ್ಕೊಳ್ತೇನೆ. ನೆಕ್ಸ್ಟ್ ನಾನು ಏನು ಬರ್ಕೊತೀನಿ? ಅದೇ ಬಸಮ್ಮ ಸೂತ್ರ, ಒಂದು ಬಹುಲಕ 2 ಸರಾಸರಿ = 3 ಮಧ್ಯಾಂಕ ಸೂತ್ರವನ್ನು ಹಾಕ್ಕೊಳ್ತೇನೆ. ಬಹುಲಕ ಹಾಗೇ ಇರಲಿ. ಎಡಭಾಗದಲ್ಲಿರುವ 2 ಸರಾಸರಿ ಬಲಭಾಗಕ್ಕೆ ಹೋದಾಗ -2 ಸರಾಸರಿ ಆಗುತ್ತೆ. ಹಾಗಾಗಿ ಬಹುಲಕ = 3 ಮಧ್ಯಾಂಕ -2 ಸರಾಸರಿ ಆಗುತ್ತೆ. ಮುಂದುವರೆದು ಬಹುಲಕ = 3 ಮಧ್ಯಾಂಕ -2 ಸರಾಸರಿಯಲ್ಲಿ ಮಧ್ಯಾಂಕದ ಬೆಲೆಯನ್ನು ನಾನು ಹಾಕಿಕೊಳ್ತೇನೆ. ಇಲ್ಲಿ ಮಧ್ಯಾಂಕದ ಬೆಲೆ ಎಷ್ಟಿದೆ? ಸರಾಸರಿ +3 ಇದೆ. ಹಾಗಾಗಿ ಬಹುಲಕ = 3 × ಸರಾಸರಿ +3 ಬರ್ಕೊಳ್ತೀನಿ, -2 ಸರಾಸರಿ. ಈ 3ರಿಂದ ಸರಾಸರಿಯನ್ನು ಗುಣಿಸ್ತೀನಿ. ಅದೇ ರೀತಿ 3ರಿಂದ 3 ಗುಣಿಸಿದಾಗ ಏನು ಬರುತ್ತೆ? ಬಹುಲಕ = 3 ಸರಾಸರಿ +3 × 3 -2 ಸರಾಸರಿ. ಇಲ್ಲಿ ಬಹುಲಕ = 3 ಸರಾಸರಿ -2 ಸರಾಸರಿ ಜೊತೆಗೆ ಬರ್ಕೊಳ್ತೀನಿ. ಯಾವುದೇ ರೀತಿ ಚಿಹ್ನೆಯನ್ನು ಚೇಂಜ್ ಮಾಡ್ಕೋಬೇಡ್ರಿ. 3 ಸರಾಸರಿ -2 ಸರಾಸರಿ. ಉಳಿದಂತೆ 3 3 9 +9 ನಾನು ಕೊನೆಗೆ ಬರ್ಕೊಳ್ತೀನಿ. 3 ಸರಾಸರಿಯಲ್ಲಿ 2 ಸರಾಸರಿ ಕಳೆದ್ರೆ 1 ಸರಾಸರಿ ಉಳಿಯುತ್ತೆ, +9 ಹಾಗೆ ಉಳಿಯುತ್ತೆ. ಇಲ್ಲಿ ನೋಡ್ರಿ, ಬಹುಲಕದ ಬೆಲೆ ಎಷ್ಟು ಬಂತಪ್ಪ ಅಂದರೆ ಸರಾಸರಿಗಿಂತ 9 ಹೆಚ್ಚಾಗಿದೆ. ಕೊನೆಗೆ ಉತ್ತರ ಏನು ಬರಿತೀನಿ? ಬಹುಲಕವು ಸರಾಸರಿಗಿಂತ 9 ಹೆಚ್ಚಾಗಿದೆ ಅಂತ ಬರಿತೀನಿ. ಇದಿಷ್ಟು ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳಾಗಿದ್ದು, ಮುಂದಿನ ಹಂತದಲ್ಲಿ ಮನೆಯಲ್ಲಿ ಇವನ್ನ ಬಿಡಿಸಿ 1 ಅಂಕಗಳನ್ನು ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ವರ್ಗೀಕೃತ ದತ್ತಾಂಶಗಳಿಗೆ ಮಧ್ಯಾಂಕವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ, ಇದನ್ನು ಬರೆಯಿರಿ. ಅದೇ ರೀತಿ ವರ್ಗೀಕೃತ ದತ್ತಾಂಶಗಳಿಗೆ ಬಹುಲಕ ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಇಷ್ಟ ತನಕ ನಾನು ತೋರಿಸಿದ್ನಲ್ಲ, ಅದನ್ನು ನೀವು ವರ್ಕೌಟ್ ಮಾಡಿರಿ. ಅದೇ ರೀತಿ ಬಹುಲಕ 12.4 ಇದೆ, ಸರಾಸರಿ 10.5 ಇದ್ದರೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಇದರ ಉತ್ತರಗಳನ್ನು ನೀವು ಕಮೆಂಟ್ಸ್ ಮೂಲಕ ನನಗೆ ತಿಳಿಸ್ಕೊಡ್ಬೋದು. ಅದೇ ರೀತಿ ಸರಾಸರಿ = 27 ಮತ್ತು ಮಧ್ಯಾಂಕ 33 ಇದ್ದರೆ ಬಹುಲಕ ಕಂಡುಹಿಡಿಯಿರಿ. ಇದನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಇದನ್ನು ಯಾವುದೇ ರೀತಿ ಮತ್ತೆ ನೋಡ್ದೇ ನೀವು ಮತ್ತೆ ವರ್ಕ್ ಮಾಡಿರಿ. ಇದಕ್ಕೆ ಸಂಬಂಧಿಸಿದ ಉತ್ತರಗಳನ್ನು ನಮಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಅದೇ ರೀತಿ ಬಹುಲಕ = 7, ಸರಾಸರಿ 8 ಆದರೆ ಮಧ್ಯಾಂಕವನ್ನು ಕಂಡುಹಿಡಿಯಿರಿ. ಈ ಬಹುಲಕ = 7, ಸರಾಸರಿ = 8 ಇದ್ದರೆ ಮಧ್ಯಾಂಕವನ್ನು ಕಂಡುಹಿಡಿದು ಇದಕ್ಕೆ ಬಂದಿರೋ ಉತ್ತರವನ್ನು ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಅದು ಸರಿನೋ ತಪ್ಪೋ ನಾನು ನಿಮಗೆ ಕರೆಕ್ಷನ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.